ಪಲ್ಲವಿ, ಎಷ್ಟೊತ್ತೆ ಹೀಗೆ ಮಲ್ಗಿರ್ತೀಯಾ? ಕಾಲೇಜಿಗೆ ಲೇಟ್ ಆಗುತ್ತೆ, ಬೇಗ ಎದ್ದೇಳು. ತಗೋ, ಟೀ ತಗೊಂಡ್ ಬಂದಿದ್ದೀನಿ. ಟಕ್ಕಂತ ಸ್ನಾನ ಮಾಡ್ಕೊಂಡು ಟೀ ಕುಡಿಬೇಕು, ಸರಿನಾ? ಆಯ್ತಮ್ಮ. ಹೇ ಅರ್ಜುನ್, ಏನು ಇದು? ಏನು ಹೇಳ್ದೆ ದಿಢೀರ್ ಅಂತ ಬಂದಿದೀಯಾ? ಅದೆಲ್ಲ ಏನಿಲ್ಲ ಅತ್ತೆ, ಊರಲ್ಲಿದ್ದು ತುಂಬಾ ಬೋರ್ ಹೊಡಿತಾಯ್ತು, ಅದಕ್ಕೆ ಸಿಟಿಗೆ ಬರೋಣ ಅಂತೇಳಿ ಬಂದ್ಬಿಟ್ಟೆ. ಹಾಗ ಹೊರಗಡೆ ಯಾಕೆ ನಿಂತಿದೀಯಾ? ಒಳಗ್ ಬಾ. ಅರ್ಜುನ್, ನೀನ್ ಸ್ವಲ್ಪ ಹೊತ್ತು ಸೋಫಾ ಮೇಲೆ ಕೂತಿರು, ನಾನ್ ಕುಡಿಯಕ್ ಟೀ ತಗೊಂಡ್ ಬರ್ತೀನಿ. ಸರಿ ಅತ್ತೆ. ಅರ್ಜುನ್, ತಗೋ ಟೀ ಕುಡಿ. ಅರ್ಜುನ್, ನೀನ್ ಇವತ್ ನೋಡಿದ್ದು ನನಗ್ ತುಂಬಾ ಆಶ್ಚರ್ಯ ಆಯ್ತು. ನಿಮ್ಮ ಅಪ್ಪ ತೀರ್ಕೊಂಡಾಗ ನಿನ್ನ ಊರಲ್ಲಿ ನೋಡಿದ್ದು, ಅದಾದ್ಮೇಲೆ ಈಗ್ಲೇ ನೋಡ್ತಿರೋದು. ಈಗ ನೀನ್ ಹೇಗಿದೀಯಾ? ನನ್ಗೇನು, ನಾನ್ ಚೆನ್ನಾಗಿದ್ದೀನತ್ತೆ. ಆದ್ರೆ ಅಪ್ಪ ತೀರ್ಕೊಂಡ್ಮೇಲಿಂದಾನೇ ಅಮ್ಮ ಅಪ್ಪ ಇಬ್ರು ಇಲ್ದೇನೆ ಒಬ್ಬ ಅನಾಥ ಆಗೋದೆ. ಆದ್ರಿಂದನೇ ಊರಲ್ಲಿರೋ ಜಮೀನೆಲ್ಲ ಮಾರಿ ಆ ದುಡ್ಡನ್ನ ಇಟ್ಕೊಂಡು ಇಲ್ಲೊಂದು ಕಾರ್ ತಗೊಂಡು ಕ್ಯಾಬ್ ಬಿಸ್ನೆಸ್ ಮಾಡೋಣ ಅಂತ ಈ ಊರಿಗೆ ಬಂದೆ. ಹೌದಾ? ಹಾಗಾದ್ರೆ ಊರಲ್ಲಿರೋ ಜಮೀನ್ ಮಾರ್ಬಿಟ್ಟಾ? ಹೌದು ಅತ್ತೆ, ಆದ್ರೆ ನಮ್ಮ ಮನೆಯಿಂದ ಇರೋ ಒಂದ್ 4 ಕುಂಟೆ ಜಾಗ ಮಾತ್ರ ಗುತ್ತಿಗೆಗೆ ಅಂತ ಬಿಟ್ಟಿದ್ದೀನಿ. ಅದ್ ಸರಿ, ಜಮೀನ್ ಮಾರಿ ಎಷ್ಟ್ ಸಿಕ್ತು? ಜಾಸ್ತಿ ಏನೂ ಸಿಕ್ಕಿಲ್ಲ ಅತ್ತೆ, ಹೆಚ್ಚು ಕಮ್ಮಿ ಒಂದ್ 10-15 ಲಕ್ಷ ಬಂತಷ್ಟೇ. ಹೌದಾ? ಸರಿ ಸರಿ, ಹೌದು, ಆ ದುಡ್ಡೆಲ್ಲಿದೆ? ಇಲ್ಲೇ ಇದೆ ಅತ್ತೆ, ಈ ಬ್ಯಾಗ್ ಒಳಗಡೆನೇ ಇದೆ. ನೆನ್ನೆ ಅಷ್ಟೇನೆ ಜಾಗ ಕೊಟ್ಟು ಅವ್ರ ಹತ್ರ ದುಡಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದೆ. ಹೌದಾ? ಸರಿ ಸರಿ. ಇಲ್ಲೇ ಒಂದ್ ಕಾರ್ ತಗೊಂಡು ಟ್ರಾವೆಲ್ಸ್ ತರ ನಡ್ಸಕ್ ಹೋಗ್ತೀಯಾ? ಹೌದು ಅತ್ತೆ. ನಿನ್ ಮನ್ಸಿಗೆ ಎಲ್ಲಾನು ಒಳ್ಳೇದೇ ಆಗುತ್ತೆ ಅರ್ಜುನ್. ನಿಮ್ಮ ಅಪ್ಪ ಅಮ್ಮ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ತುಂಬಾ ಥ್ಯಾಂಕ್ಸ್ ಅತ್ತೆ. ನೀವ್ ಈ ತರ ಮಾತಾಡ್ತಾ ಇರೋದು ಕೇಳಿಸ್ಕೊಂತಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಅತ್ತೆ.
ಎಲ್ಲರೂ ಚೆನ್ನಾಗಿದಾರತ್ತೆ. ಹ್ಮ್. ಏನಿದು ಮಾವ? ಹ್ಮ್? ಯಾವಾಗ ಬಂದ್ರಿ ನೀವು? ನಾನು ಹೀಗಷ್ಟೇ ಬಂದೆ ಪಲ್ಲವಿ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಮಾವ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪಲ್ಲವಿ. ಇಷ್ಟು ಬೆಳಗ್ಗೆನೆ ಬಂದಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಆಯ್ತೇನು? ಏನಿಲ್ಲ, ಸುಮ್ನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ ಸರಿ. ಊರಿಂದ ಬರ್ತೀನಿ ಅಂತ ಹೇಳಿದಿದ್ರೆ ನಾನೇ ನಿಮ್ಮನ್ ಬಂದು ಗಾಡಿಯಲ್ಲಿ ಪಿಕಪ್ ಮಾಡ್ತಿದ್ನಲ್ಲ ಮಾವ. ಹಂಗೇನಿಲ್ಲ, ಬೆಳಿಗ್ಗೆನೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಒಂದು ಆಟ ಮಾಡ್ಕೊಂಡು ಬಂದೆ. ಓ ಹೌದಾ, ಹ್ಮ್. ಸರಿ ಮಾವ. ನನಗ್ ಕಾಲೇಜಿಗೆ ಟೈಮ್ ಆಯ್ತು, ನಾನ್ ಹೋಗ್ಬರ್ತೀನಿ. ಹಾ, ಓಕೆ, ಬಾಯ್. ಬಾಯ್. ಏ ಪಲ್ಲವಿ, ಸ್ವಲ್ಪ ನಿಂತ್ಕೋತೀಯಾ? ಟಿಫನ್ ಮಾಡಿದೀನಿ, ತಿನ್ಕೊಂಡ್ ಹೋಗ್ಬೇಕು ತಾನೆ? ನಾನ್ ಡೈಲಿ ಟಿಫನ್ ಮಾಡಿಡೋದು, ನೀನ್ ತಿಂದೇ ಹಾಗೆ ಹೋಗೋದು. ಡೈಲಿ ನೀನ್ ಹೀಗೆ ಮಾಡ್ತಿದ್ರೆ ಹೊಟ್ಟೆ ಕೆಟ್ಟ ಹೋಗಲ್ವಾ? ಅಮ್ಮ, ಕಾಲೇಜ್ ಕ್ಯಾಂಟೀನಲ್ಲಿ ನಾನ್ ತಿನ್ಕೋತೀನಿ, ಸ್ವಲ್ಪ ಅರ್ಥ ಮಾಡ್ಕೋ. ಇವತ್ತು ಕಾಲೇಜಿಗೆ ಬೇಗ ಹೋಗ್ಬೇಕು, ಸರಿನಾ? ಈ ಕತೆಗಳನ್ನೆಲ್ಲ ಬೇರೆ ಯಾರತ್ರ ಆದ್ರೂ ಹೋಗಿ ಹೇಳು. ಟಿಫನ್ ಮಾಡಿದೀನಿ, ಬಂದು ಸುಮ್ನೆ ತಿನ್ಕೊಂಡ್ ಹೋಗು, ಸರಿನಾ? ಅಯ್ಯೋ ಅಮ್ಮ, ಕಾಲೇಜಲ್ಲಿ ಇವತ್ತೊಂದು ಫಂಕ್ಷನ್ ಇದೆ. ಈಗಾಗ್ಲೇ ಲೇಟ್ ಆಗೋಯ್ತು. ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಛೇ. ಏ ಪಲ್ಲವಿ, ಸ್ವಲ್ಪ ಇರೇ, ತಿನ್ಕೊಂಡ್ ಹೋಗು ಅಂದೆ ತಾನೆ? ಏ ಅರ್ಜುನ್, ನೀನು ಅವಳ ಜೊತೆ ಟಿಫನ್ ತಿಂತೀಯಾ? ನಾನು ಸ್ವಲ್ಪ ಟೈಮ್ ಬಿಟ್ಕೊಂಡು ತಿಂತೀನತ್ತೆ. ಸರಿ ಸರಿ. ಅರ್ಜುನ್, ಬಾ ಅರ್ಜುನ್, ಇಲ್ಲಿ ಬಂದ್ ಕುತ್ಕೋ, ಮಾತಾಡೋಣ. ಆಚೆ ಹೋಗಿ ಯಾಕೆ ಕಷ್ಟ ಪಡ್ಬೇಕು ಅರ್ಜುನ್? ಇಲ್ಲೇ ನಮ್ ಜೊತೆ ಇರ್ಬೋದಲ್ವಾ? ಇಲ್ಲ ಅತ್ತೆ, ಹೊರಗಡೆ ಯಾವ್ದಾದ್ರು PG ಇಲ್ಲ ಅಂದ್ರೆ ಹಾಸ್ಟೆಲ್ನ ನೋಡಿ ಅಲ್ಲೋಗಿರೋಣ ಅಂತಿದ್ದೀನಿ. ಅರೆ, ಏನಾಗಿದೆ ನಿನ್ಗೆ? ಇಷ್ಟು ದೊಡ್ಡ ಮನೆ ಇರ್ಬೇಕಿದ್ರೆ ಹೊರಗ್ ಹೋಗಿರ್ತೀನಿ ಅಂತ ಹೇಳ್ತಿದ್ಯಾ? ಆತರ ಅಲ್ಲ ಅತ್ತೆ, ನಾನಿಲ್ಲಿ ಇರ್ತೀನಿ ಅಂದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ. ಏನ್ ಹೇಳ್ತಿದ್ಯಾ ನೀನು? ನಮ್ಗೆ ಹೇಗ್ ತೊಂದ್ರೆ ಆಗುತ್ತೆ? ಈ ಮನೆಯಲ್ಲಿ 2 ಬೆಡ್ರೂಮ್ ಇದೆ. 1 ಬೆಡ್ರೂಮ್ ಅಲ್ಲಿ ನೀನ್ ಉಳ್ಕೋ, ಇನ್ನೊಂದ್ ಬೆಡ್ರೂಮ್ ಅಲ್ಲಿ ನಾವಿರ್ತೀವಿ. ಆಗ ಓಕೆ, ನಾನು ಇರೋದ್ರಿಂದ ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ? ಲೇ, ನಾನ್ ನಿನ್ ಸ್ವಂತ ಅತ್ತೆ ಕಣೋ. ಯಾಕ್ ಮೂರನೇವ್ರ ಹತ್ರ ಮಾತಾಡೋಗ್ ಮಾತಾಡ್ತಾ ಇದೀಯಾ? ಇನ್ಮೇಲೆ ನೀನ್ ನಮ್ ಜೊತೆನೇ ಇರ್ತೀಯಾ, ಸರಿನಾ? ಸರಿ ಅತ್ತೆ. ಪಲ್ಲವಿ, ನಾನು ನೀನು ನಮ್ ರೂಮಲ್ಲೇ ಇರೋಣ. ಮಾವ ನಿನ್ ರೂಮಲ್ಲಿ ಇರ್ತಾರೆ, ಓಕೆನಾ? ನನಗೋಕೆ. ಆಯ್ತಮ್ಮ, ನಾನ್ ಹೋಗ್ಬರ್ತೀನಿ. ಮಾವ ಬಾಯ್. ಬಾಯ್ ಪಲ್ಲವಿ. ಹುಷಾರಾಗಿ ಹೋಗ್ಬಾ ಅಮ್ಮ. ಅರ್ಜುನ್, ನಿನ್ ರೂಮ್ ತೋರಿಸ್ತೀನಿ ಬಾ. ಸರಿ ಅತ್ತೆ. ಅರ್ಜುನ್, ಇನ್ಮೇಲೆ ಇದೆ ನಿನ್ ರೂಮ್. ಸರಿ ಅತ್ತೆ. ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಾ, ನಾನ್ ಹೋಗಿ ಟಿಫನ್ ರೆಡಿ ಮಾಡ್ತೀನಿ. ಸರಿ ಅತ್ತೆ. ಬೇಗ ಬಾ. ಅತ್ತೆ, ತಿಂಡಿ ಮಾಡೋಣವಾ? ಕೂತ್ಕೋ ಅರ್ಜುನ್, ಈಗ್ಲೇ ಬಂದೆ. ತಗೋ, ನಿನ್ಗೋಸ್ಕರ ದೋಸೆ ಮಾಡಿದೀನಿ. ಅತ್ತೆ, ನೀವು ಬನ್ನಿ, ಜೊತೆಲಿ ತಿನ್ನೋಣ. ನಾನು ಆಮೇಲೆ ತಿಂತೀನಪ್ಪ, ನೀನ್ ತಿನ್ನು. ಸರಿ ಅತ್ತೆ. ಅತ್ತೆ, ದೋಸೆ ಸೂಪರ್. ಹೌದಾ? ಚೆನ್ನಾಗ್ ತಿನ್ನು. ಚಟ್ನಿ ಅಂತೂ ಇನ್ನೂ ಚೆನ್ನಾಗಿದೆ ಅತ್ತೆ. ಹೌದಾ? ಎಷ್ಟ್ ಬೇಕಿದ್ರು ಹಾಕೋ. ಸರಿ ಅರ್ಜುನ್, ನೀನ್ ತುಂಬಾ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ಯಲ್ವಾ, ಟಯರ್ಡ್ ಆಗಿರ್ತೀಯಾ? ಹೋಗ್ ರೂಮಲ್ಲಿ ರೆಸ್ಟ್ ಮಾಡು. ಇಲ್ಲ ಅತ್ತೆ, ನಾನು ಆಲ್ರೆಡಿ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡೇ ಬಂದೆ. ನಾನು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಕೂತಿರ್ತೀನಿ. ಸರಿ, ನೀನ್ ಹೋಗ್ ಕೂತ್ಕೋ, ನಾ ಟಿಫನ್ ಮಾಡ್ಕೊಂಡ್ ಬರ್ತೀನಿ. ಸರಿ ಅತ್ತೆ. ಅದ್ ಸರಿ ಅರ್ಜುನ್, ಈಗ ಕ್ಯಾಬ್ ಬಿಸ್ನೆಸ್ಗೆ ಯಾವ ತರ ಕಾರ್ ತಗೊಂಡ್ರೆ ಲಾಭ ಸಿಗುತ್ತೆ? ಒಳ್ಳೆ ಮೈಲೇಜ್ ಕೊಡೋ ಗಾಡಿನ ಒಂದು 10 ಲಕ್ಷದಲ್ಲಿ ತಗೊಳ್ಳೋಣ ಅಂತಿದ್ದೀನತ್ತೆ. ಮಿಕ್ಕಿರೋ 5 ಲಕ್ಷನ ಬ್ಯಾಂಕಲ್ಲಿ ಹಾಕೋಣ ಅಂತಿದ್ದೀನತ್ತೆ. ನನಗೆ ಹೇಗೋ ಚೆನ್ನಾಗಿ ಗಾಡಿ ಓಡ್ಸೋಕೆ ಬರುತ್ತಲ್ಲ, ಕಾರ್ ನಾನೇ ಓಡಿಸಿದ್ರೆ ಒಳ್ಳೆ ಲಾಭ ಸಿಗುತ್ತೆ.
ಇದು ಒಳ್ಳೆ ಪ್ಲಾನ್ ಅರ್ಜುನ್. ಆದ್ರೆ ಏನತ್ತೆ, ಏನಾಯ್ತು? ಅದ್ ಬೇರೆ ಏನಿಲ್ಲ ಅರ್ಜುನ್. ನೀನೀಗ ಸ್ವಂತ ಕಾರ್ ತಗೊಂಡ್ರು ಬೆಳಿಗ್ಗೆಯಿಂದ ನೈಟ್ವರ್ಗೂ ಕಾರ್ ಓಡಿಸ್ತಾನೆ ಇರ್ಬೇಕಲ್ವಾ? ಸ್ವಲ್ಪ ಕೂಡ ರೆಸ್ಟ್ ಇಲ್ದೆ ಕಂಟಿನ್ಯೂ ಆಗಿ ಓಡಿಸಿದ್ರೆ ತಾನೇ ನಿನಗ್ ದುಡ್ಡು ಸಿಗೋದು. ಹೌದು ಅತ್ತೆ. ಈಗ ಆಲ್ರೆಡಿ ಸಿಟಿಲಿ ತುಂಬಾ ಕ್ಯಾಬ್ಸ್ ಇದೆ. ಅದ್ರಲ್ ನೀನ್ ಬೇರೆ ಹೊಸ್ದಾಗ್ ಕ್ಯಾಬ್ ತಗೊಂಡು ಅದ್ ಚೆನ್ನಾಗ್ ನಡೆಯುತ್ತೋ ಇಲ್ವೋ ಅನ್ನೋದು ಯೋಚನೆನೇ ಮಾಡ್ತಿರ್ಬೇಕು. ನನ್ ಹತ್ರ ಈ ಕ್ಯಾಬ್ ಬಿಸ್ನೆಸ್ಗಿಂತ ಸೂಪರ್ ಪ್ಲಾನ್ ಇದೆ. ಅದನ್ ಮಾಡಿದ್ರೆ ನಿನ್ಗೆ ಒಳ್ಳೆ ಲಾಭ ಸಿಗುತ್ತೆ. ಹಾಗ ಅದೆಂತ ಪ್ಲಾನ್ ಅತ್ತೆ? ನನಗ್ ಗೊತ್ತಿರೋ ಒಬ್ಬ ವ್ಯಕ್ತಿ ಇದಾರೆ. ಅವರು ಸಿಟಿಲಿ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾರೆ. ಅವ್ರಿಗೆ ನಾವ್ ಇವತ್ ದುಡ್ಡು ಕೊಟ್ರೆ ಆ ದುಡ್ಡನ್ನ ಅವರು 1 ವರ್ಷದಲ್ಲೇ ಡಬಲ್ ಮಾಡ್ಕೊಡ್ತಾರೆ. ನಿಜವಾಗ್ಲೂನಾ? ಅದೇಗ್ ಸಾಧ್ಯ? ಅದನ್ನೇ ಅಲ್ವಾ ಇಷ್ಟೊತ್ ಹೇಳಿದ್ದು ಅರ್ಜುನ್. ಟ್ರೇಡಿಂಗ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ದುಡ್ಡನ್ನ ಈಸಿಯಾಗಿ ಸಂಪಾದನೆ ಮಾಡ್ಬೋದು. ಆ ದಿನ ನೀನ್ ಯಾವ್ದೇ ಕೆಲ್ಸಕ್ ಹೋಗ್ದೆ ನಿನ್ ಕೈಯಲ್ಲಿರೋ ಹಣ ಡಬಲ್ ಆಗುತ್ತೆ. ಅದಾದ್ಮೇಲೆ ನೀನು ಕಾರ್ ಓಡಿಸ್ಕೊಂಡು ಕಷ್ಟ ಯಾಕ್ ಪಡ್ಬೇಕು ಹೇಳು? ನಾನ್ ಕೂಡ ಅವ್ರಿಗೆ ತುಂಬಾ ದುಡ್ಡು ಕೊಟ್ಟಿದೀನಿ. ಅವ್ರು 1 ವರ್ಷದಲ್ಲೇ ನನ್ ದುಡ್ಡನ್ನ ಟ್ರೇಡಿಂಗ್ ಮಾಡಿ ಆ ದುಡ್ಡನ್ನ ಡಬಲ್ ಮಾಡ್ಕೊಟ್ಟಿದ್ದಾರೆ. ಆಗ ಆದ್ರೆ ನನ್ಗೇನೋ ಇದು ಸರಿ ಇರುತ್ತೆ ಅಂತ ಅನಿಸ್ತಾ ಇಲ್ಲ ಅತ್ತೆ. ಒಂದ್ ವೇಳೆ ಅವರು ಆ ದುಡ್ಡನ್ನು ನಮ್ಮಿಂದ ತಗೊಂಡು ಏಮರ್ಸ್ಬಿಟ್ರೆ ನಾವೇ ತಾನೇ ಕಷ್ಟಪಡ್ಬೇಕಲ್ವಾ ಅತ್ತೆ? ಹಾಗೆಲ್ಲ ಏನೂ ಆಗಲ್ಲ ಅರ್ಜುನ್. ಅವ್ರು ನನಗೆ ತುಂಬಾ ಗೊತ್ತಿರೋರು. ನಾನ್ ಮಾತ್ರ ಅಲ್ಲ, ಈ ಏರಿಯಾದಲ್ಲಿ ತುಂಬಾ ಜನ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅವ್ರು ಯಾರ್ ದುಡ್ಡನ್ನೂ ಯಾಮಾರ್ಸಿಲ್ಲ. ಇಲ್ಲ ಅತ್ತೆ, ಅದು ಇಲ್ ನೋಡು ಅರ್ಜುನ್, ನೀನ್ ಯಾಕಿಷ್ಟೆಲ್ಲ ಮಾಡಿ ಕಾರ್ ಓಡಿಸ್ಕೊಂಡು ಕಷ್ಟಪಡ್ಬೇಕು? ನಿನ್ ಹತ್ರ ಇರೋ 15 ಲಕ್ಷನ ತಗೊಂಡ್ಹೋಗಿ ಅವ್ರಿಗೆ ಕೊಟ್ಬಿಟ್ರೆ 1 ವರ್ಷದಲ್ಲಿ ಅವರು 30 ಲಕ್ಷ ನಿನಗ್ ವಾಪಸ್ ಕೊಡ್ತಾರೆ. ಒಂದ್ ವೇಳೆ ನೀನ್ ಹೇಳ್ದಾಗೆ ಕಾರ್ ತಗೊಂಡು 1 ವರ್ಷ ಓಡ್ಸಿದ್ರು ನಿನಗ್ 30 ಲಕ್ಷ ಸಿಗುತ್ತಾ ಹೇಳು? ಚೆನ್ನಾಗ್ ಯೋಚನೆ ಮಾಡು. ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿರೋದು. ನೀನು ಸರಿಯಾಗಿ ಯೋಚನೆ ಮಾಡಿ ನಿನ್ ನಿರ್ಧಾರ ಏನಂತ ತಿಳಿಸು. ಅತ್ತೆಗೆ ಯಾವ ತೊಂದ್ರೆನೂ ಆಗಲ್ಲ. ನೀನ್ ಯಾವ ಕೆಲ್ಸ ಮಾಡಿದ್ರೂ ಇದೇ ತರಾನೇ ನಮ್ಮನೇಲೆ ನಮ್ ಜೊತೆನೇ ಇರ್ತೀಯ, ಸರಿನಾ? ಹೊರಗಡೆ ಇರೋದ್ರ ಬಗ್ಗೆ ಯೋಚನೆನೇ ಮಾಡ್ಬಾರ್ದು, ಸರಿನಾ? ಇಲ್ ನಾವ್ 3 ಜನ ಸಂತೋಷವಾಗಿರ್ಬೋದು. ನನಗ್ ಗೊತ್ತಿರೋ ಹಾಗೆ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೈ ತುಂಬಾ ದುಡ್ಡು ಬರುತ್ತೆ. ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ನಿನ್ ನಿರ್ಧಾರ ಹೇಳು. ಸರಿ ಅರ್ಜುನ್, ನಾನ್ ಹೋಗಿ ಅಡಿಗೆ ಮನೆ ಕೆಲ್ಸ ನೋಡ್ಕೋತೀನಿ. ತುಂಬಾ ದಿನ ಆದ್ಮೇಲೆ ನೀನ್ ಬಂದಿದೀಯಲ್ಲ, ನನ್ ಕೈಯಾರೆ ಅಡಿಗೆ ಮಾಡಿ ಬಡಿಸ್ತೀನಿ. ಹೌದು, ನಿನಗೇನ್ ಅಡಿಗೆ ಮಾಡ್ಲಿ? ವೆಜ್ಜಾ ನಾನ್ ವೆಜ್ಜಾ? ಇಲ್ಲ ಪರವಾಗಿಲ್ಲ ಅತ್ತೆ, ನೀವೇನ್ ಮಾಡ್ಕೊಡ್ರು ನಾನು ತಿಂತೀನಿ. ನನ್ಗೋಸ್ಕರ ನೀವ್ಯಾಕೆ ಕಷ್ಟಪಡ್ಬೇಕು? ಅದಕ್ಕೋಸ್ಕರ ಅಲ್ಲ ಅರ್ಜುನ್, ತುಂಬಾ ದಿನದ ಮೇಲೆ ನಮ್ ಮನೆಗ್ ಬಂದಿದೀಯಾ, ಅದಕ್ಕೋಸ್ಕರ ನಿನಗೇನ್ ಬೇಕೋ ಅದನ್ ಮಾಡ್ಕೊಡ್ತೀನಿ. ಇಲ್ಲ ನಿಮ್ಗೇನ್ ಇಷ್ಟನೋ ಅದನ್ನೇ ಮಾಡಿ ಅತ್ತೆ. ಓ ಹಾಗಾದ್ರೆ ನಾನ್ ನಿನ್ಗೆ ಚಿಕನ್ ಬಿರಿಯಾನಿ ಮಾಡ್ತೀನಿ. ಯಾಕಂದ್ರೆ ನಾನ್ ಮಾಡೋ ಅಡ್ಗೆಲಿ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಇವತ್ ಅದನ್ ಮಾಡ್ಕೊಡ್ತೀನಿ, ಸರಿನಾ? ಓಕೆ ಅತ್ತೆ. ಸರಿ, ನೀನ್ ಹೋಗಿ ರೆಸ್ಟ್ ಮಾಡು. ಚಿಕನ್ ಬಿರಿಯಾನಿ ಆದ ತಕ್ಷಣ ನಾನ್ ಬಂದ್ ಕರಿತೀನಿ. ನೀನ್ ಬಂದು ನೆಮ್ಮದಿಯಾಗಿ ತಿನ್ನೋಂತೆ. ಸರಿ ಅತ್ತೆ. ಮತ್ತೆ ಅರ್ಜುನ್, ನಾನ್ ನಿನ್ ಹತ್ರ ಹೇಳಿರೋ ವಿಷಯದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು. ಸರಿ ಅತ್ತೆ. ಇವಾಗ ಏನು ಮಾಡೋದು? ಅತ್ತೆ ಹೇಳಿರೋ ಥರನೇ ನನ್ನ ಹತ್ರ ಇರೋ ಎಲ್ಲ ದುಡ್ಡನ್ನೂ ಟ್ರೇಡಿಂಗ್ ಮಾಡಕ್ಕೆ ಕೊಟ್ಬಿಡ್ಲಾ? ಇಲ್ಲಾಂದರೆ ನಾನು ಅಂದ್ಕೊಂಡಾಗೆ ಒಂದು ಒಳ್ಳೆ ಕಾರ್ ತಗೊಂಡು ಕಾರ್ ಓಡಿಸ್ಕೊಂಡೇ ಇರೋಣ. ಕಾರ್ ತೊಗೊಂಡ್ರೆ ಅದು ಚೆನ್ನಾಗಿ ಓಡಿದ್ರೆ ಮಾತ್ರ ಕಾಸು ಸಿಗೋದು. ಅದಷ್ಟೇ ಅಲ್ಲದೆ ಏನಾದರೂ ಒಂದು ಚಿಕ್ಕ ಆಕ್ಸಿಡೆಂಟ್ ಆದರೂ ಕೂಡ ನನಗೇನೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅತ್ತೆ ಹೇಳ್ದಂಗೆ
ಟ್ರೇಡಿಂಗ್ ಮಾಡೋರಿಗೆ ನಾನು ದುಡ್ಡನ್ನ ಕೊಟ್ಬಿಟ್ಟು ಒಂದೇ ವರ್ಷದಲ್ಲಿ ಅದು ಡಬಲ್ ಆಯಿತು ಅಂದರೆ ನಮಗೆ ಒಳ್ಳೆಯದು. ಒಂದು ವೇಳೆ ಅವರು ಡಬಲ್ ಆಗಿ ಕೊಡ್ದೇನೆ ದುಡ್ಡು ತಗೊಂಡು ಯಾಮರ್ಸ್ಬಿಟ್ರೆ ಅಯ್ಯಯ್ಯೋ, ಆಮೇಲೆ ಎಲ್ಲ ದುಡ್ಡು ನನ್ನ ಕೈ ಬಿಟ್ಟು ಹೋಗ್ಬಿಡ್ತಲ್ಲ. ಹಾಗೇನಾದ್ರು ಆದರೆ ಊಟ ಕೂಡ ದುಡ್ಡಿರಲ್ಲ. ಇವಾಗ ಏನು ಮಾಡೋದು? ಸರಿ, ಯೋಚನೆ ಮಾಡಿ ನಿರ್ಧಾರ ಮಾಡೋಣ. ಅರ್ಜುನ್, ಅರ್ಜುನ್, ಅತ್ತೆ ಹೇಳಿ ಅತ್ತೆ. ಬಿರಿಯಾನಿ ರೆಡಿ ಆಗಿದೆ. ನೀನ್ ಬಂದ್ರೆ ಇಬ್ರು ಒಟ್ಟಿಗೆ ತಿನ್ಬೋದು. ಏನದು ಇಷ್ಟು ಬೇಗನಾ? ಹ್ಮ್. ಏನತ್ತೆ ಇಷ್ಟು ಬೇಗ ಮಾಡ್ಬಿಟ್ಟಿದ್ದೀರಾ? ಅರ್ಜುನ್, ಇವಾಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ? 1 ಗಂಟೆ ಆಯ್ತು. ಓ ಆಗ ಸಾರಿ ಅತ್ತೆ. ಅರ್ಜುನ್, ನಿನಗ ಅಪ್ಪ ಅಮ್ಮ ಇಲ್ಲ ಅಂತ ಚಿಂತೆ ಮಾಡ್ಬೇಡಪ್ಪ. ನಿನಗ್ ನಾನಿದ್ದೀನಿ. ಇದನ್ ನಾನ್ ಸುಮ್ನೆ ಹೇಳ್ಬೇಕು ಅಂತ ಹೇಳ್ತಿಲ್ಲ. ನಿನ್ಮೇಲೆ ಪ್ರೀತಿಗೆ ಹೇಳ್ತಿರೋದು. ನಿನ್ನ ನೋಡ್ದಾಗಿಂದ ನನ್ಗೆ ನಿಜ ಹೇಳ್ಬೇಕಂದ್ರೆ ನನ್ ಮಗಳನ್ನ ನಿನಗ್ ಕೊಟ್ಟು ಮದ್ವೆ ಮಾಡ್ಬೇಕನ್ನೋ ಆಸೆ ಇದೆ. ನಿಜವಾಗ್ಲೂನಾ ಅತ್ತೆ? ನಿಜವಾಗ್ಲೂ. ನನ್ ಮಗಳಿಗೆ ಈ ವರ್ಷ ಓದೆಲ್ಲ ಮುಗಿಯುತ್ತೆ. ಅವಳು ಓದ್ ಮುಗಿಸಿ ಕೆಲ್ಸಕ್ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳಿಗೊಂದ್ ಕೆಲ್ಸ ಸಿಕ್ಕಿದ ತಕ್ಷಣ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡೋಣ ಅನ್ಕೊಂಡೆ. ಆಚೆ ಹುಡುಗನ್ ಹುಡುಕೋ ಬದ್ಲು ನನ್ ಅಣ್ಣನ್ ಮಗ ಆಗಿರೋ ನಿನ್ಗೆ ಮದ್ವೆ ಮಾಡ್ಕೊಟ್ರೆ ಚೆನ್ನಾಗಿರ್ತಾಳೆ. ಅತ್ತೆ, ನೀವ್ ಹೇಳ್ತಿರೋದನ್ನ ನೆನ್ಸ್ಕೋತಿದ್ರೇನೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಅಪ್ಪ ಅಮ್ಮ ಹೋದಾಗಿಂದನೂ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಆದರೆ ನೀವೀಗ ಹೇಳಿದ್ಮೇಲೆ ನನ್ನ ಕಷ್ಟ ಎಲ್ಲ ತೀರೋಯ್ತತ್ತೆ. ಮೊದಲು ಹಣನ ಟ್ರೇಡಿಂಗಲ್ಲಿ ಹಾಕಿ ಡಬಲ್ ಮಾಡೋಣ ಅಂತ ಹೇಳಿದ್ರಿ. ಮತ್ತೆ ಈಗ ನೋಡಿದ್ರೆ ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ ಅತ್ತೆ. ಇಲ್ ನೋಡು ಅರ್ಜುನ್, ನಿನ್ನ ಮದುಮಗನಾಗಿ ನೋಡೋದಕ್ಕೆ ನನಗ್ ತುಂಬಾ ಸಂತೋಷ ಆಗುತ್ತೆ. ಸರಿ ಅರ್ಜುನ್, ಬಿರಿಯಾನಿ ಆರು ಹೋಗುತ್ತೆ, ಬೇಗ ಬಾ. ಹಾಂ ಸರಿ ಅತ್ತೆ, ಒಂದೆರಡು ನಿಮಿಷ ಬಂದ್ಬಿಡ್ತೀನಿ. ಛೇ, ನಮ್ಮ ಅತ್ತೆ ಇಷ್ಟೊಂದು ಒಳ್ಳೆಯವರಾಗಿರ್ತಾರೆ ಅಂತ ನಾನು ಸ್ವಲ್ಪನೂ ಯೋಚನೆ ಮಾಡಲಿಲ್ಲ. ಅತ್ತೆ ಅವ್ರ ಮಗಳನ್ನೇ ನನಗೆ ಮದುವೆ ಮಾಡಿಕೊಡ್ತಾರೆ ಅಂದರೆ ಇದಕ್ಕಿಂತ ನನ್ನ ಲೈಫಲ್ಲಿ ಇನ್ನೇನು ಒಳ್ಳೆ ವಿಷಯ ನಡೀತಿದೆ. ಛೇ, ಊರಲ್ಲಿ ಒಬ್ಬನೇ ಇದ್ದು ನನಗೆ ಇಲ್ಲಿ ಬಂದಿದ್ದಕ್ಕೆ ಎಷ್ಟು ಒಳ್ಳೆ ಅದೃಷ್ಟ ಸಿಕ್ತು. ಅರ್ಜುನ್, ಬಿರಿಯಾನಿ ಹೇಗಿದೆಯಪ್ಪ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅತ್ತೆ. ಈ ತರ ಟೇಸ್ಟಿಯಾಗಿರೋ ಬಿರಿಯಾನಿನ ನಾನು ತಿಂದೇ ಇಲ್ಲ. ಹೌದಾ? ಹೊಟ್ಟೆ ತುಂಬಾಕ್ ತಿನ್ನು. ನೀನ್ ತೃಪ್ತಿಯಾಗಿ ತಿನ್ಲಿ ಅಂತ ನಾನ್ ತುಂಬಾ ಮಾಡಿದ್ದೀನಿ. ಸಂಕೋಚ ಮಾಡ್ಕೋಬೇಡ, ಸರಿನಾ? ಸರಿ ಅತ್ತೆ. ಅತ್ತೆ, ನೀವ್ ಹೇಳ್ದಂಗೆನೆ ನಿಮ್ಮ ಹತ್ರನೇ ಎಲ್ಲ ದುಡ್ಡು ಕೊಟ್ಬಿಡ್ತೀನಿ. ನೀವು ಅದನ್ನ ಟ್ರೇಡಿಂಗ್ ಮಾಡೋರ ಹತ್ರ ಕೊಟ್ಟು ಅದನ್ನ ಡಬಲ್ ಮಾಡಿಸ್ಬಿಡಿ. ಸರಿ ಅರ್ಜುನ್, ಈಗ್ಲೇ ಅವ್ರನ್ನ ಬರಕ್ ಹೇಳಿ ದುಡ್ಡು ಕೊಡೋಣ. ಹಲೋ ಹಲೋ, ರವಿ ಸರ್ ಅಲ್ವಾ? ಹಾ, ನಾನು ರವಿನೇ ಮಾತಾಡ್ತಾ ಇರೋದು. ಏನ್ ವಿಷಯ ಹೇಳಿ ಮೇಡಮ್. ನನ್ನ ಹೆಸರು ಸುಗಣ ಅಂತ. ಗೊತ್ತು ಮೇಡಮ್, ಹೇಳಿ. ನನ್ನ ಅಳಿಯನ್ ಹತ್ರ ಸ್ವಲ್ಪ ಹಣ ಇದೆ. ಓ ಹೌದಾ? ಆ ದುಡ್ಡನ್ನ ತಗೊಂಡು ನೀವು ಟ್ರೇಡಿಂಗ್ ಮಾಡಿ 1 ಇಯರ್ ಅಲ್ಲಿ ಅದನ್ನ ಡಬಲ್ ಮಾಡ್ಕೊಡ್ಬೇಕು. ಓ ಖಂಡಿತ ಕೊಡೋಣ ಮೇಡಮ್. ಆದ್ರೆ ನಿಮ್ ಅಳಿಯ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತಿದ್ದಾರೆ ಮೇಡಮ್? ಎಷ್ಟ್ ಕೊಡೋಣ? ಎಲ್ಲ ಅಮೌಂಟ್ ಕೊಟ್ಬಿಡೋಣ. ಸರಿ, ಎಲ್ಲ ದುಡ್ಡು ಕೊಟ್ಬಿಡೋಣ. ಹಾ ಸರಿ. ಹಲೋ, ನಮ್ ಹತ್ರ 15 ಲಕ್ಷ ಇದೆ. ಹೌದಾ? ಓಕೆ ಮೇಡಮ್, ನಾನ್ ನಿಮ್ ಮನೆ ಪಕ್ಕನೇ ಇದ್ದೀನಿ. ಒಂದ್ 5 ನಿಮಿಷದಲ್ಲಿ ನೇರವಾಗಿ ಬಂದು ಇಸ್ಕೊಂತೀನಿ. ಓಕೆನಾ ಮೇಡಮ್? ಹಾ ಸರಿ ಸರ್, ಬೇಗ ಬನ್ನಿ. ಅವ್ರು ಏನ್ ಹೇಳಿದ್ರತ್ತೆ? ಅವ್ರು 5 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ ಅಂದ್ರು. ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆಯವರು, ನಂಬಿಕೆಯಸ್ತರು. ಅವ್ರ ಹತ್ರ ದುಡ್ಡು ಕೊಟ್ರೆ 1 ಇಯರ್ ಅಲ್ಲಿ ಡಬಲ್ ಆಗಿ ವಾಪಸ್ ಕೊಡ್ತಾರೆ. ನನಗ್ ಗೊತ್ತಿರೋ ಎಷ್ಟೊಂದ್ ಜನ ಇವ್ರ ಹತ್ರ ದುಡ್ಡು ಕೊಟ್ಟಿದ್ದಾರೆ.
ಎಲ್ರಿಗೂ ಆ ವ್ಯಕ್ತಿ ಬರೀ 1 ವರ್ಷದಲ್ಲೇ ಡಬಲ್ ಮಾಡ್ಕೊಟ್ಟಿದ್ದಾರೆ. ಓ ಆಗ ದುಡ್ಡು ಡಬಲ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿರ್ತತೆ. ನಿಜವಾಗ್ಲೂ ನೀವೊಂದು ಒಳ್ಳೆ ದಾರಿ ತೋರಿಸಿದ್ದೀರಾ. ಇದ್ರಲ್ಲೇನಿದೆ ಅರ್ಜುನ್? ಹಾಯ್ ಮೇಡಮ್. ಹಾ ಬನ್ನಿ, ಒಳಗ್ ಬನ್ನಿ, ನಿಮ್ಗೆ ಕಾಯ್ತಿದ್ವಿ. ದುಡ್ಡು ರೆಡಿ ಆಗಿದೆಯಲ್ಲ? ಕ್ಯಾಶ್ ಅಲ್ವಾ? ಅದೆಲ್ಲ ರೆಡಿ ಆಗಿದೆ, ಕ್ಯಾಶೇ. ಒಳಗ್ ಬನ್ನಿ. ಬನ್ನಿ ಸರ್. ಅರ್ಜುನ್ ಸರ್ ಬಂದ್ರು. ಸರಿ ಅರ್ಜುನ್, ನೀನ್ ಹೋಗಿ ದುಡ್ಡು ತಗೊಂಡ್ ಬಾ. ಸರಿ ಅತ್ತೆ. ಅತ್ತೆ ಇಲ್ಲಿ ತಗೊಳ್ಳಿ, ಕೊಟ್ಬಿಡಿ. ತಗೊಳ್ಳಿ, ಇದ್ರಲ್ಲಿದೆ. ಇದರಲ್ಲಿ ಕರೆಕ್ಟ್ ಆಗಿ 15 ಲಕ್ಷ ಹಣ ಇದೆಯಲ್ಲ? ಹಾ ಇದೆ ಸರ್. ಅದೆಲ್ಲ ಸರಿಯಾಗೇ ಇದೆ. ಬೇಕು ಅಂದ್ರೆ ಒಂದ್ಸಲ ಎಣಿಸ್ ನೋಡಿ, ಅದೆಲ್ಲ ಸರಿಯಾಗೇ ಇದೆ. ಸರಿ ಕಣ್ರಿ, ನಾನು ಆಫೀಸಲ್ಲಿ ಹೋಗಿ ಕೌಂಟ್ ಮಾಡಿ ನೋಡ್ತೀನಿ. ಯಾಕಂದ್ರೆ ಅಲ್ಲಿ ಕೌಂಟಿಂಗ್ ಮಿಷಿನ್ ಇದೆ. ಅದಕ್ಕೆ ಅವಶ್ಯಕತೆನೇ ಇಲ್ಲ ಸರ್, ಯಾಕಂದ್ರೆ ಇದನ್ನ ನೆನ್ನೆನೆ ನನಗೆ ಬ್ಯಾಂಕಿಂದ ವಿತ್ಡ್ರಾ ಮಾಡಿಕೊಟ್ರು. ಅದಕ್ಕಲ್ಲ, ಯಾವ್ದಕ್ಕೂ ಒಂದ್ಸರಿ ಚೆಕ್ ಮಾಡ್ಬಿಡ್ತೀನಿ. ಸರಿ, ಈ ದುಡ್ಡು ಯಾವಾಗ ಬ್ಯಾಂಕಲ್ಲಿ ಆಡ್ ಆಗುತ್ತೆ? ಇವತ್ತಾನೆ ಕೊಟ್ಟಿದ್ದೀರಲ್ಲ ಮೇಡಮ್, ಇನ್ನೂ 1-2-3 ದಿನದಲ್ಲಿ ಅವ್ರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಬಿಟ್ಟು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಹಾ ಸರಿ ಸರ್. ಇವ್ರ ಹೆಸರು ಅರ್ಜುನ್, ನನ್ನ ಅಳಿಯ. ನನ್ನ ನಂಬಿ ಇದನ್ನ ಕೊಟ್ಟಿದ್ದಾನೆ. ನೀವೇ ಏನಾದ್ರೂ ಮಾಡಿ ಈ ದುಡ್ಡನ್ನ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿ ಡಬಲ್ ಮಾಡಿ ಕೊಟ್ಬಿಡಿ. ಮೇಡಮ್, ನನ್ ಬಗ್ಗೆ ಗೊತ್ತಿದೆಯಲ್ಲ, ನೀವ್ ಇಂಟ್ರೊಡ್ಯೂಸ್ ಮಾಡಿರೋರ್ಗೆ ಎಷ್ಟ್ ಜನಕ್ಕೆ ಡಬಲ್ ಮಾಡ್ಕೊಟ್ಟಿಲ್ಲ ಹೇಳಿ? ಹಾ ಗೊತ್ತು, ಅದಕ್ಕೆ ನಿಮಗ್ ಕೊಟ್ಟಿದ್ದು. ನಾನ್ ನೋಡ್ಕೋತೀನಿ ಮೇಡಮ್. ಸ್ವಲ್ಪ ಇರಿ, ಟೀ ಕುಡಿಯೋರಂತೆ. ಇಲ್ಲ ಪರವಾಗಿಲ್ಲ ಮೇಡಮ್, ನೀವ್ ಕೇಳಿದ್ದೆ ಹೆಚ್ಚಾಯ್ತು, ಹೊರಡ್ಬೇಕು, ಟೈಮ್ ಆಯ್ತು. ಸರಿ ಮೇಡಮ್, ನಾನು ಹೊರಡ್ತೀನಿ. ಸರಿ ಸರ್. ಸರಿ ಮೇಡಮ್, ನಾನು ಹೊರಡ್ತೀನಿ. ಸರಿ, ಹೋಗ್ಬಿಟ್ ಬನ್ನಿ. ಅರ್ಜುನ್, ಇವತ್ತಿಂದ ನಿನಗೆ ಒಳ್ಳೆ ದಿನ ಶುರು ಆಗುತ್ತೆ. 2-3 ದಿನದಲ್ಲಿ ನಿನ್ ಹೆಸರಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಹೌದು ಅತ್ತೆ, ಇದಕ್ಕೆಲ್ಲ ನಿಮ್ಗಿನೇ ಥ್ಯಾಂಕ್ಸ್ ಹೇಳ್ಬೇಕತ್ತೆ. ನಮ್ಮದ್ದೇ ಎಲ್ಲ ಇದ್ಯಾಕ್ ಅರ್ಜುನ್? ಅರ್ಜುನ್, ತಗೋ, ಹಾಲ್ ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡು. ನಾಳೆ ಬೆಳಿಗ್ಗೆ ನೋಡೋಣ, ಸರಿನಾ? ಸರಿ, ಥ್ಯಾಂಕ್ಸ್ ಅತ್ತೆ. ಪಲ್ಲವಿ, ರಾತ್ರಿ ಮಲ್ಕೋವಾಗ ಈ ತರ ಮೊಬೈಲ್ ನೋಡ್ಬೇಡ ಅಂತ ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ? ಎಷ್ಟು ಸಾರಿ ಹೇಳಿದ್ರು ನನ್ ಮಾತೆ ಕೇಳಲ್ಲ ಅಲ್ವಾ ನೀನು? ಡೈಲಿ ಮೊಬೈಲ್ ನೋಡ್ದೆ ಇದ್ರೆ ನಿದ್ದೆನೆ ಬರಲ್ಲ ಅಲ್ವಾ? ಮೊದ್ಲು ಅದನ್ನ ಎಸೆದು ಹಾಲ್ ಕುಡಿ. ಏನ್ ಮಕ್ಕಳು! ಇವತ್ತಿಂದ ಮಾವ ನಮ್ ಜೊತೆನೇ ಇರ್ಲಿಕ್ ಹೋಗ್ತಾರಾ? ನಿಮ್ ಮಾವ ಊರಲ್ಲಿರೋ ಜಮೀನೆಲ್ಲ ಮಾರಿ ಈ ಊರಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಬಂದಿದ್ದಾನೆ. ಊರಲ್ಲಿ ಜಮೀನ್ ಮಾರಿರೋ ದುಡ್ಡು ತಗೊಂಡು ಸ್ವಂತವಾಗಿ ಹೊಸ ಕಾರ್ ತಗೊಂಡು ಕ್ಯಾಬ್ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಇಟ್ಕೊಂಡು ಬಂದಿದ್ದಾನೆ. ಆದ್ರೆ ಅವನ್ಗೆ ಸರಿಯಾಗಿ ಬುದ್ಧಿ ಇಲ್ಲ ಅನ್ಸುತ್ತೆ. ನಾನೇ ಅವನ್ಗೆ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಹಾಕಿದ್ರೆ ದುಡ್ಡು ಡಬಲ್ ಆಗುತ್ತೆ ಅಂತ ಹೇಳ್ದೆ. ಅದಕ್ಕೆ ಅವನು ಒಪ್ಕೊಂಡ. ಏನಮ್ಮ ಇದು, ನಿನಗ್ಯಾಕೆ ಈ ತರ ಕೆಲ್ಸ ಇಲ್ಲ? ಅದಿರ್ಲಿ ಬಿಡು, ಮಾವ ಎಷ್ಟು ದುಡ್ಡು ತಗೊಂಬಂದ್ರು? 15 ಲಕ್ಷ ತಂದಿದ್ದಾನೆ ಕಣೆ. ಸರಿ, ಆ ದುಡ್ಡು ತಗೊಂಡವ್ರು ಕರೆಕ್ಟಾಗಿ ಹಿಂದೆ ಕೊಟ್ಬಿಡ್ತಾರಾ? ಬರೀ 1 ವರ್ಷದಲ್ಲಿ ಈ ತರ ಡಬಲ್ ಕೊಡಕ್ಕಾಗಲ್ವಲ್ಲ? ನೀನ್ ಹೇಳೋದೆಲ್ಲ ನೋಡಿದ್ರೆ ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ನಂಬೇಡ,
ನಿಜ ಹೇಳ್ಬೇಕು ಅಂದ್ರೆ ಆ ದುಡ್ಡನ್ನ ಅವನ ಹತ್ರ ತಗೊಳ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಏನಮ್ಮ ಹೇಳ್ತಾ ಇದ್ಯಾ? ಏನಿದ್ರು ಅರ್ಥ ಆಗೋ ತರ ಹೇಳು. ಇನ್ನೇನೆ, ನೀನ್ ಜಾಸ್ತಿ ಓದ್ಬೇಕು ಅಂತ ಫಾರಿನ್ಗ್ ಹೋಗಿ ಓದ್ಬೇಕು ಅಂತ ಹೇಳ್ದೆ ಅಲ್ವಾ? ಅದಕ್ಕೆಲ್ಲ ಎಷ್ಟ್ ದುಡ್ಡ್ ಬೇಕಾಗುತ್ತೆ? ನೀನ್ ಓದ್ ಮುಗಿದ್ಮೇಲೆ ಯಾರಾದ್ರೂ ಒಂದ್ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕಲ್ವಾ? ಅದಕ್ಕೆಲ್ಲ ದುಡ್ಗೆ ನಾನ್ ಏನ್ ಮಾಡ್ಬೇಕು? ಅದಕ್ಕೇನೆ ಆ ದುಡ್ಡ್ ನನ್ ಕೈಗ್ ಸಿಕ್ಕ ತಕ್ಷಣ ನೆಮ್ಮದಿಯಾಗಿ ಎಲ್ಲಾನೂ ಮಾಡ್ಬೋದು. ಅದಕ್ಕೇನೆ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಆ ದುಡ್ಡನ್ನ ತಗೊಂಡಿದ್ದು. ಹೌದಾ? ಆದ್ರೆ ಆ ದುಡ್ಡನ್ನ 1 ವರ್ಷ ಆದ್ಮೇಲೆ ಮಾವ ಡಬಲ್ ಕೇಳಿದ್ರೆ ನಿಮಗೆ ಅಲ್ವಾ ತೊಂದ್ರೆ ಆಗೋದು? ಆ ತರ ಅವನೇನಾದ್ರೂ ಕೇಳಿದ್ರೆ ಟ್ರೇಡಿಂಗ್ ಅಲ್ಲಿ ನಷ್ಟ ಆಯ್ತು ಅಂತ ಅವನಿಗ್ ಸುಳ್ಳು ಹೇಳಿದ್ರೆ ಆಯ್ತು. ಏನಮ್ಮ ಹೀಗೆಲ್ಲ ಮಾಡ್ಬಾರ್ದು. ಈ ತರ ನಿಮ್ಮನ್ನ ನಂಬ್ಕೊಂಡ್ ಬಂದವ್ರನ್ನ ಏಮರ್ಸ್ಬಾರ್ದು. ನಿನ್ ಮೇಲಿರೋ ನಂಬಿಕೆ ಅಲ್ತಾನೆ ಮಾವ ಊರಿಂದ ಹೊರಟು ಬಂದಿರೋದು. ಅವ್ರನ್ನ ಹೋಗಿ ಏಮರ್ಸ್ತಾ ಇದೀಯಲ್ಲ, ಇದೆಲ್ಲ ಚೂರು ಚೆನ್ನಾಗಿಲ್ಲಮ್ಮ. ಏಯ್, ಯಾವ್ದ್ ಒಳ್ಳೇದು ಯಾವ್ದ್ ಕೆಟ್ಟದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀ ನನಗ್ ಹೇಳ್ಬೇಡ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರು. ನೀನ್ ಸುಮ್ನೆ ಓದೋದ್ ಕಡೆ ಗಮನ ಕೊಡು. ನೀನ್ ಇದ್ರ ಬಗ್ಗೆ ಅವನ್ ಹತ್ರ ಉಸಿರು ಕೂಡ ಬಿಡಬಾರ್ದು, ಸರಿನಾ? ಸರಿ. ಏ ಪಲ್ಲವಿ, ನಾಳೆಯಿಂದ 2 ದಿನ ಕಾಲೇಜ್ ಲೀವ್ ಅಲ್ವಾ? ಹೌದಮ್ಮ. ಸರಿ, ನಾಳೆ ನನ್ ಫ್ರೆಂಡ್ ಮಗಳದು ಮದ್ವೆ ಇದೆ. ನಾಳೆ ನಾನ್ ಅಲ್ಲಿಗ್ ಹೋಗ್ಬೇಕು. ನಾನ್ ಬರೋವರ್ಗೂ ಸ್ವಲ್ಪ ಮಾವನ್ ನೋಡ್ಕೋ, ಸರಿನಾ? ಏನಮ್ಮ, ನಾನು ಒಬ್ಳೆ ಏನ್ ಮಾಡೋದು? ಏನೇ, ಹೇಳಿದ್ದಕ್ಕೆಲ್ಲ ಎದುರು ಉತ್ತರ ಕೊಡ್ತಾ ಇದೀಯಾ? ಬೆಳಿಗ್ಗೆನೆ ಹೋಗಿ ಬೇಗ ಬಂದ್ಬಿಡ್ತೀನಿ, ಸರಿನಾ? ಸರಿ ಸರಿ. ಮಲ್ಕೋ. ಪಲ್ಲವಿ, ನಾನ್ ಮದ್ವೆಗ್ ಹೋಗ್ತಾ ಇದೀನಿ. ಬಂದು ಡೋರ್ನ ಲಾಕ್ ಮಾಡ್ಕೋ. ಬಾ, ಬೇಗ ಬಾರೆ. ಆಯ್ತಮ್ಮ, ನೀನ್ ಹೊರಡು, ನಾನ್ ಸರಿ, ನೋಡ್ತೀನಿ. ಸ್ವಲ್ಪ ಹುಷಾರು, ತಿಳಿತಾ? ಸರಿ, ಎದ್ ಬಂದು ಡೋರ್ ಲಾಕ್ ಮಾಡ್ಕೋ. ಮಾವ, 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 ಬೆಳಗಾಯ್ತು, ಹೇಳಿ. ಮಾವ. ಹೇಳು ಪಲ್ಲವಿ. ಏನ್ ಮಾವ, ಇಲ್ ಬಂದಾಗ್ಲಿಂದ ನಿದ್ದೆನೆ ಅಂತ ಕಾಣತ್ತೆ? ಸ್ವಲ್ಪ ಟಯರ್ಡ್ ಆಗಿತ್ತು ಪಲ್ಲವಿ, ಅದಕ್ಕೆ ಒಳ್ಳೆ ನಿದ್ದೆ ಬಂತು. ಸರಿ, ಟೀ ತಗೊಂಬಂದಿದ್ದೀನಿ, ಎದ್ದೇಳು. ಅದು ಟೇಬಲ್ ಮೇಲಿಡು, ನಾನು ಸ್ವಲ್ಪ ಟೈಮ್ ಬಿಟ್ಟು ಕುಡಿತೀನಿ. ಎದ್ದು ಬೇಗ ಕುಡಿದ್ಬಿಡು. ಬಿಡು, ನೀನೇನ್ ಟೀ ತಗೊಬಂದಿದ್ಯಾ? ಅತ್ತೆ ಎಲ್ಲೋದ್ರು? ಅಮ್ಮ ಅವ್ರ ಫ್ರೆಂಡ್ ಮಗಳು ಮದುವೆ ಅಂತ ಹೋಗಿದ್ದಾರೆ. ಮದ್ವೆ ಆದ ತಕ್ಷಣ ಬೇಗ ಬಂದ್ಬಿಡ್ತಾರಂತೆ. ಓ, ಓಕೆ ಓಕೆ. ನಾನ್ ಹೋಗಿ ಫ್ರೆಶ್ ಆಗಿ ನಿನಗೆ ಟಿಫಿನ್ ರೆಡಿ ಮಾಡ್ತೀನಿ, ನೀನ್ ಬೇಗ ರೆಡಿ ಆಗ್ಬಿಟ್ ಬಾ. ಓಕೆ. ಸರಿ, ಮಾವಂಗ್ ಇವತ್ತೇನ್ ಸ್ಪೆಷಲ್ ಆಗಿ ಟಿಫಿನ್ ಮಾಡಿ ಕೊಡೋದು? ಸರಿ, ಫ್ರಿಜ್ಜಲ್ಲಿ ಏನಿದೆ ಅಂತ ನೋಡೋಣ.
ಮಾವ ಆ. ಬಾ ಟಿಫಿನ್ ತಿನ್ನುವಂತೆ. ಓ ಹೌದು, ಏನಿದು? ನಿನ್ಗೋಸ್ಕರ ಗುಳಿಯಪ್ಪ ಮಾಡಿದ್ದೀನಿ. ಓ, ನಿನ್ಗಿದೆಲ್ಲ ಕೂಡ ಮಾಡಕ್ ಬರುತ್ತಾ? ಏನ್ ಮಾವ, ನನಗೆಲ್ಲ ಗೊತ್ತು. ನಾನ್ ಎಲ್ಲ ಅಡಿಗೆ ಚೆನ್ನಾಗ್ ಮಾಡ್ತೀನಿ. ಚೆನ್ನಾಗಿ ಓದ್ಬಿಟ್ಟು ಈ ತರ ಅಡ್ಗೆ ಮಾಡೋದು ಕಲ್ತಿದ್ಯಾ ಅಂದ್ರೆ ಗ್ರೇಟ್. ಈ ಪಲ್ಲವಿ ಯಾವಾಗ್ಲೂ ಗ್ರೇಟೆ. ಹ್ಮ್ ಮಾವ, ನೀನ್ ತಿಂದಾದ್ಮೇಲೆ ನಿನ್ನತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ಮಾವ. ಆಗ ಪರವಾಗಿಲ್ಲ, ಅದೇನ್ ವಿಷಯ ಇವಾಗ್ಲೇ ಹೇಳ್ಬೋದಲ್ವಾ? ಇಲ್ಲ ಮಾವ, ತಿನ್ನೋವಾಗ ಅದ್ರ ಬಗ್ಗೆ ಮಾತಾಡೋದ್ ಬೇಡ, ಆಮೇಲ್ ಮಾತಾಡ್ಬೋದು. ಸರಿ, ನೀನು ಒಂದ್ ಪ್ಲೇಟ್ ತಗೊಂಡ್ ಬಾ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಸರಿ. ಪಲ್ಲವಿ, ಹ್ಮ್? ಊಟ ಮಾಡ್ಬೇಕಾದ್ರೆ ಏನೋ ಹೇಳ್ಬೇಕು ಅಂತ ಹೇಳ್ದೆ ಅಲ್ವಾ, ಏನದು? ಮಾವ, ನೀವಿಲ್ ಕಾರ್ ತಗೊಳ್ಳೋಣ ಅಂತ ನೀನ್ ತಗೊಂಬಂದ್ ಎಲ್ಲ ದುಡ್ಡನ್ನು ಅಮ್ಮನತ್ರ ಕೊಟ್ಟಿಯಾ? ಹೌದು, ಅತ್ತೆ ಅವ್ರು ಗೊತ್ತಿರೋರ ಹತ್ರ ಕೊಟ್ಟು ಆ ದುಡ್ಡಲ್ಲಿ ಟ್ರೇಡಿಂಗ್ ಮಾಡಿ ಡಬಲ್ ಆಗಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಅದ್ ಮಾತ್ರ ಅಲ್ಲ, ನಿನ್ನ ನನ್ಗೆ ಮದುವೆ ಮಾಡ್ಕೊಡ್ತೀನಿ ಅಂತಾನೂ ಹೇಳಿದ್ರು. ಹೌದಾ? ಅಮ್ಮ ನಿನ್ನತ್ರ ಹೇಳದ್ ಎಲ್ಲನೂ ಸುಳ್ಳು, ಅದೆಲ್ಲ ನಂಬೇಡ. ಆ? ಅತ್ತೆ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ಬೇಕು? ಅಮ್ಮ ಹಾಗೆ ಮಾವ, ಆ ಅಮ್ಮನ್ ಮಾತನ್ ನೀನ್ ಯಾವತ್ತೂ ನಂಬೇಡ. ನಿನ್ ಹತ್ರ ಇರೋ 15 ಲಕ್ಷ ರೂಪಾಯಿ ತಗೊಳಕ್ಕೋಸ್ಕರನೇ ಈ ತರ ಸುಳ್ಳು ಹೇಳಿದ್ದಾರೆ. ಏನ್ ಪಲ್ಲವಿ, ನೀನ್ ನಿಜಾನೇ ಹೇಳ್ತಾ ಇದೀಯಾ? ಹೌದು ಮಾವ. ನೆನ್ನೆ ರಾತ್ರಿನೇ ಅಮ್ಮ ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಿದ್ರು. ನಿನ್ ಹತ್ರ ಇರೋ ಎಲ್ಲಾ ದುಡ್ಡನ್ನು ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಆ ಎಲ್ಲಾ ದುಡ್ಡನ್ನು ಅವರೇ ಬಳಸ್ಕೋಬೇಕಂತ ನೋಡ್ತಾ ಇದ್ದಾರೆ. ಆ ದುಡ್ಡನ್ನಿಟ್ಕೊಂಡು ನನ್ನ ಹೈಯರ್ ಸ್ಟಡೀಸ್ಗೆ ಫಾರಿನಿಗೆ ಕಳಿಸ್ಬಿಟ್ಟು ಓದಿ ಆದ್ಮೇಲೆ ಒಳ್ಳೆ ಶ್ರೀಮಂತರ ಮಗನಾಗಿ ನೋಡಿ ಅವರಿಗೆ ನನ್ನ ಮದುವೆ ಮಾಡಿ ಕೊಡ್ಬೇಕಂತ ಇದ್ದಾರೆ. ಹೌದಾ? ಇದು ನನ್ನ ಹತ್ರ ಹೇಳಿದ್ರೆ ನಾನೇ ಕೊಟ್ಬಿಡ್ತಿದ್ದೆ ಅಲ್ವಾ? ಆದ್ರೆ ಅತ್ತೆ ಯಾಕೆ ಈ ತರ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ? ಅವ್ರು ಯಾವಾಗ್ಲೂ ಹೀಗೆ ಮಾವ, ಯಾರ್ ಬಗ್ಗೆನೂ ಯೋಚನೆ ಮಾಡಲ್ಲ. ಸರಿ, ನಾನ್ ಹೇಳ್ದಾಗೆ ಮಾಡಿ. ಏನಾದ್ರೂ ಹೇಳಿ ನೀವು ಕೊಟ್ಟ 15 ಲಕ್ಷನ ತಿರ್ಗಾ ತಗೊಂಡ್ಬಿಟ್ಟು ನಿಮಗೇಂತ ಸ್ವಂತವಾಗಿ ಒಂದ್ ಕಾರ್ ತಗೊಂಡು ನೆಮ್ಮದಿಯಾಗಿ ಬಿಸ್ನೆಸ್ ನೋಡ್ಕೊಳ್ಳಿ. ಇನ್ನು ಮುಂದೆ ಯಾರಾದ್ರೂ ಒಂದೇ ವರ್ಷದಲ್ಲಿ ದುಡ್ಡನ್ನ ಡಬಲ್ ಆಗಿ ಮಾಡ್ಕೊಡ್ತೀನಿ ಅಂದ್ರೆ ನಂಬೇಡ, ಇದೆಲ್ಲ ಫ್ರಾಡ್. ಇಲ್ಲ ಇಲ್ಲ, ನಾನು ಇದನ್ನ ಅತ್ತೆ ಹೇಳಿದಕ್ಕೆ ನಂಬ್ದೆ. ಯಾರ್ ಏನೇ ಹೇಳಿದ್ರು ಯಾವಾಗ್ಲೂ ನಾವೇ ಸರಿಯಾದ ನಿರ್ಧಾರ ತಗೋಬೇಕು. ಸರಿ ಬಿಡು ಪಲ್ಲವಿ, ಅತ್ತೆ ಬಂದ ತಕ್ಷಣನೇ ನಾನು ಹತ್ರ ಮಾತಾಡ್ತೀನಿ. ಆಯ್ತು ಮಾವ, ನೋಡ್ಕೊ. ಆಮೇಲೆ ಇನ್ನೊಂದ್ ವಿಷಯ, ನಿನಗೂ ನನಗೂ ಮದ್ವೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ನಿಮ್ಮನ್ ಏಮಾರ್ಸಕ್ಕೆ. ನಿನ್ನತ್ರ ಮಾತ್ರ ಒಂದ್ ವಿಷಯ ಹೇಳ್ತೀನಿ. ನಾನು ನನ್ ಜೊತೆ ಕಾಲೇಜಲ್ಲಿ ಓದೋ ಒಂದ್ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ನಾನು ಅವನನ್ನೇ ಮದ್ವೆ ಮಾಡ್ಕೊಂತೀನಿ. ಈ ವಿಷಯ ಎಲ್ಲ ಅಮ್ಮಂಗ್ ಚೆನ್ನಾಗ್ ಗೊತ್ತು. ಆದ್ರೂ ನಿನ್ನ ಮದ್ವೆ ಆಸೆ ತೋರಿಸಿ ಹೆಂಗ್ ಏಮಾರ್ಸಿದಾರೆ ನೋಡಿದ್ಯಾ? ನನ್ಗೆ ಇವಾಗ್ಲೇ ಎಲ್ಲ ಅರ್ಥ ಆಗ್ತಾ ಇದೆ. ಅವ್ರು ಬರ್ಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅತ್ತೆ, ನೀವ್ ಈ ರೀತಿ ಮಾಡ್ತೀರಾ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಏನಾಯ್ತು ಅರ್ಜುನ್, ನೀನ್ ಏನ್ ಹೇಳ್ತಿದ್ಯಾ ನನಗ್ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಅತ್ತೆ, ನೀವು ನನ್ನ ಹತ್ರ 15 ಲಕ್ಷ ತಗೊಂಡ್ರಿ ಅಲ್ವಾ? ನೀವು ನಿಜವಾಗ್ಲೂ ಅದನ್ನ ಟ್ರೇಡಿಂಗ್ ಮಾಡಕ್ಕೆ ಕೊಟ್ರಾ? ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನಾನ್ ನಿಜವಾಗ್ಲೂ ಟ್ರೇಡಿಂಗ್ ಅಲ್ಲೇ ಕೊಟ್ಟಿದ್ದು. ಒಂದೇ ವರ್ಷದಲ್ಲೇ ದುಡ್ಡು ಡಬಲ್ ಆಗಿ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ? ಇಲ್ಲಿ ನೋಡಿ ಅತ್ತೆ, ನನ್ಗೆಲ್ಲ ವಿಷಯನೂ ಗೊತ್ತು. ನನ್ನ ಹತ್ರ ಇರೋ 15 ಲಕ್ಷ ತಗೊಳ್ಳೋಕೋಸ್ಕರ ತಾನೇ ನೀವು ಈ ತರ ಎಲ್ಲ ಪ್ಲಾನ್ ಮಾಡಿದ್ದು. ನೀವು ನನ್ನ ಹತ್ರ ಕೇಳಿದ್ರೇನೆ ಆ ದುಡ್ಡೆಲ್ಲ ಕೊಟ್ಬಿಡ್ತೀನಲ್ಲ ಅತ್ತೆ. ಯಾಕೆ ಈ ತರ ಸುಳ್ಳು ಹೇಳಿ ನನ್ನ ಏಮರ್ಸಕ್ ನೋಡಿದ್ರಿ ಅತ್ತೆ? ನಾನ್ ನಿನ್ನ ಹತ್ರ ಸುಳ್ಳು ಹೇಳಿ ಯಾಮಾರಿಸಿ ದುಡ್ಡು ತಗೊಂಡೆ ಅಂತ ಯಾರು ಹೇಳಿದ್ದು ಅರ್ಜುನ್? ನಾನೇ ಅಮ್ಮ ಹೇಳಿದ್ದು. ನೀನ್ ಹೇಳ್ದ ಅವನ್ ದುಡ್ಡನ್ನ ನಾನೇ ಕ್ಯಾಮರ್ಸ್ಲಿ? ನಾನ್ ಟ್ರೇಡಿಂಗ್ ಅಂತಾನೆ ಅವ್ನ್ ದುಡ್ಡನ್ನ ಅಲ್ಲಿ ಕೊಟ್ಟಿದ್ದು. ಅಮ್ಮ, ನೀನ್ ತಾನೆ ನನ್ನ ನೈಟ್ ಮಲ್ಕೊಳ್ಳೋವಾಗ ಇದೆಲ್ಲ ನನ್ನ ಹತ್ರ ಹೇಳಿದೆ. ಅದನ್ನೇ ಮಾವಂಗೆ ಹೇಳ್ದೆ ನಾನು. ಓ ಅದಾ? ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ. ಅದನ್ನೇ ನಿಜ ಅನ್ಕೊಂಡು ಮಾವನ್ ಹತ್ರ ಹೇಳ್ದ. ಏನಮ್ಮ ಇದೆಲ್ಲ ನಿನಗ್ ತಮಾಷೆ ಆಗಿದ್ಯಾ?
ಮಾವ ಅವ್ರ ಆಸ್ತಿನೆಲ್ಲ ಮಾರ್ಬಿಟ್ಟು ಆ ದುಡ್ಡನ್ನ ಇಟ್ಕೊಂಡೆ ಇಲ್ಲಿ ಯಾವ್ದಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಊರಿಂದ ಬಂದ್ರು. ಅಂತವ್ರನ್ನ ಹೋಗಿ ಏಮರ್ಸ್ಬೇಕಂತ ನೋಡ್ತೀಯಲ್ಲ, ನಿನಗ್ ಮನಸ್ಸಾಕ್ಷಿ ಇದ್ಯಾ ಇಲ್ವಾ? ಇಲ್ ನೋಡು ಪಲ್ಲವಿ, ನಾನೇ ಕೌನ್ನ ಯಾಮಾರ್ಸ್ಲಿ? ಆ ದುಡ್ಡನ್ನ ಟ್ರೇಡಿಂಗ್ ಅಲ್ಲೇ ಕೊಟ್ಟಿರೋದು. ಸಾಕಮ್ಮ, ನಿನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಇವಾಗ ಮಾವಂಗೂ ನಿನ್ ಬಗ್ಗೆ ಚೆನ್ನಾಗ್ ಅರ್ಥ ಆಗೋಯ್ತು. ಅದಿರ್ಲಿ ಬಿಡು, ಯಾವ ಟ್ರೇಡಿಂಗ್ ಕಂಪನಿ ಒಂದೇ ವರ್ಷದಲ್ಲಿ ಕೊಟ್ಟ ದುಡ್ಡನ್ನ ಡಬ್ಲ ಕೊಡುತ್ತೆ? ಅದು ಸಾಧ್ಯನೇ ಇಲ್ಲ. ನಿನ್ ಮಾವನ್ ಏಮರ್ಸಿದಲ್ಲ ಸಾಕು, ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಬಿಡು. ಹೌದು ಅತ್ತೆ, ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಡಿ. ನೀವು ನನಗೆ ಒಳ್ಳೇದೇ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೆ, ಆದರೆ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮನ್ನ ನಂಬ್ಕೊಂಡು ಮನೆಗೆ ಬಂದಿದ್ದಕ್ಕೆ ನನಗೆ ಈ ಥರ ದ್ರೋಹ ಮಾಡೋದು ಒಳ್ಳೇದಲ್ಲ ಅತ್ತೆ. ನೀವು ಮಾಡಿದ್ದು ದೊಡ್ಡ ನಂಬಿಕೆ ದ್ರೋಹ. ದಯವಿಟ್ಟು ಇನ್ಮೇಲೆ ಯಾರಿಗೂ ಈ ಥರ ಮಾಡೋಕೆ ಹೋಗ್ಬೇಡಿ. ಒಂದು ವೇಳೆ ನಿಜವಾಗ್ಲೂ ನಿಮಗೆ ದುಡ್ಡು ಅವಶ್ಯಕತೆ ಇತ್ತು ಅಂದರೆ ನನ್ನ ಕೇಳಿದ್ರೆ ನಾನೇ ಕೊಟ್ಬಿಡ್ತಿದ್ದೆ ಅಲ್ವಾ? ಆದರೆ ಯಾಕೆ ಅಮರ್ಸ್ ನನ್ನ ಹತ್ರ ದುಡ್ಡು ತೊಗೊಂಡ್ರಿ ಹೇಳಿ ಅತ್ತೆ? ಯಾವುದಕ್ಕೋಸ್ಕರ ಈ ಥರ ಮಾಡಿದ್ರಿ ಅತ್ತೆ? ನಾನು ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆನ ವ್ಯಾಲ್ಯೂ ಬರೀ 15 ಲಕ್ಷ ಅಷ್ಟೇನಾ? ನೀವು ಈ ಥರ ಮಾಡ್ತೀರಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿಲ್ಲ ಅತ್ತೆ. ನೀವು ದಯವಿಟ್ಟು ನನ್ನ ದುಡ್ಡನ್ನ ವಾಪಸ್ ಕೊಟ್ಬಿಡಿ. ನನಗೆ ಮೊದಲೇ ತುಂಬ ಸಮಸ್ಯೆ ಇದೆ. ಸ್ವಂತ ಊರಲ್ಲಿ ಇರೋಕ್ಕಾಗಲ್ಲ ಅಂತಾನೆ ಜಮೀನೆಲ್ಲ ಮಾರಿ ಸಿಟಿಲಿ ಬಾಳೋಣ ಅಂತ ಬಂದೆ. ಆ ದುಡ್ಡೇ ನನಗೆ ಕೊನೆ ನಂಬಿಕೆ. ನನ್ನ ಜೀವನ ಹಾಳಾಗೋದಕ್ಕಿಂತ ನಿಮಗೆ ಆ ದುಡ್ಡೇ ಮುಖ್ಯ ಅಂದರೆ ಆ ದುಡ್ಡು ನೀವೇ ಇಟ್ಕೊಳ್ಳಿ. ದೇವರ ಆಶೀರ್ವಾದದಿಂದ ನನ್ನ ಕೈಕಾಲೆಲ್ಲ ಚೆನ್ನಾಗೇ ಇದೆ. ನಾನು ಯಾವ ಕೆಲಸನಾದ್ರೂ ಮಾಡಿ ಬದುಕ್ಬೋದು. ಇದ್ರ ಮೇಲೆ ಹೇಳೋಕೇನೂ ಇಲ್ಲ. ಸರಿ ಅತ್ತೆ, ನಾನಿನ್ ಬರ್ತೀನಿ. ಅರ್ಜುನ್, 1 ನಿಮಿಷ ಇರು. ಸಾರಿ ಅರ್ಜುನ್, ನಾನು ತಪ್ಪು ಮಾಡ್ದೆ. ಏನೋ ದುಡ್ಡಿನ ಮೇಲಿರೋ ಆಸೆಗೆ ನಿನ್ ಹತ್ರ ಇರೋ ದುಡ್ಡನ್ನೆಲ್ಲ ತಗೊಳ್ಬೇಕು ಅಂತ ಹೀಗ್ ಮಾಡ್ದೆ. ಆದ್ರೆ ಆ 15 ಲಕ್ಷ ನೀನ್ ಇಡೀ ಸ್ವತ್ತು ಅಂತ ನನ್ ಬುದ್ಧಿಗೆ ಅರ್ಥ ಆಗ್ದೆ ಹೋಯ್ತು. ನೀ ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನ್ ನಿನ್ ಹತ್ರ ಸರಿಯಾಗಿರ್ಬೇಕಿತ್ತು. ಸಾರಿ ಅರ್ಜುನ್. ಸ್ವಲ್ಪ ಇರು, ನೀನ್ ದುಡ್ಡನ್ನ ಈಗ್ಲೇ ತರಿಸ್ತೀನಿ. ಹಲೋ. ಹಾ, ಹಲೋ. ಹೇಳಿ ಮೇಡಮ್. ನಮ್ಮ ಅಳಿಯ ಅರ್ಜುನ್ ಅವ್ರ ದುಡ್ಡನ್ನ ಅವ್ರು ವಾಪಸ್ ಕೇಳ್ತಿದ್ದಾರೆ. ಬೇಗ ಅದನ್ನ ತಗೊಂಡ್ ಬರ್ತೀರಾ? ಅಯ್ಯೋ, ಹೌದಾ? ಅವರಿಗೆ ಯಾವ್ದೋ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ತಾನೇ ಕೊಟ್ಟಿದ್ದು. ಏನಾಯ್ತು? ಅದೆಲ್ಲ ಬೇಡ ರೀ, ಆ ದುಡ್ಡನ್ನ ಬೇಗ ತಗೊಂಡ್ ಬನ್ನಿ. ಸರಿ ಮೇಡಮ್, ನೀವು 5 ನಿಮಿಷ ಕಾಯ್ತಾ ಇರಿ, ನಾ ತಂದ್ಕೊಡ್ತೀನಿ. ಈಗ್ಲೇ ತಗೊಂಡ್ ಬರ್ತಾರೆ. ತಗೊಂಡ್ ಬಂದ್ರಾ? ತಗೊಂಡ್ಬಂದೆ ಮೇಡಮ್. ಕರೆಕ್ಟ್ ಆಗಿದೆಯಲ್ವಾ ಅಂತ ಒಂದ್ಸರಿ ಎಣಿಸ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ ಮೇಡಮ್, ನಾ ಹೊರಡ್ತೀನಿ. ತಗೋ ಅರ್ಜುನ್, ನಿನ್ ದುಡ್ಡು. ಸರಿ ಇದೆ ಅಂತ ಎಣಿಸ್ ನೋಡ್ಕೋ. ಅರ್ಜುನ್, ನನ್ನ ಕ್ಷಮಿಸ್ಬಿಡು. ಏನೂ ಗೊತ್ತಿಲ್ದೆ ಮಾಡ್ದೆ. ಸರಿ ಬಿಡಿಯತ್ತೆ, ನಾನಿನ್ ಬರ್ತೀನಿ. ಅಯ್ಯೋ, ಈ ಟೈಮಲ್ಲಿ ನೀನ್ ಎಲ್ಲ ಹೋಗಿರ್ತೀಯಾ? ಪರವಾಗಿಲ್ಲ ಅತ್ತೆ, ನಾನು ಹೊರಗಡೆ PG ಇಲ್ಲ ಹಾಸ್ಟೆಲ್ನ ನೋಡಿ ಅಲ್ಲೇ ಉಳ್ಕೋತೀನಿ. ನಾನು ಪ್ಲಾನ್ ಮಾಡಿರೋ ತರನೇ ಕ್ಯಾಬ್ ಓಡಿಸ್ಕೊಂಡು ನನ್ನ ಲೈಫ್ನ ನಾನು ನೋಡ್ಕೋತೀನಿ. ಆಚೆ ಹೋಗಿ ಯಾಕೆ ಕಷ್ಟಪಡ್ಬೇಕು ಅರ್ಜುನ್? ಇಲ್ಲೇ ನಮ್ ಜೊತೆ ಇರ್ಬೋದಲ್ವಾ? ಇಲ್ಲ ಪರವಾಗಿಲ್ಲ ಅತ್ತೆ, ನಾನು ಹೊರಗಡೆನೇ ಉಳ್ಕೋತೀನಿ. ಸರಿ, ನಾನು ಹೋಗ್ಬರ್ತೀನಿ ಪಲ್ಲವಿ.